2024ರ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ತಾಲೂಕು ಆಡಳಿತ, ಶಿಕ್ಷಣ ಆಡಳಿತ ಹಾಗೂ ನಮ್ಮ ತೀರ್ಪು ಇಲಾಖೆ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ನಮ್ಮ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲ ಸಿಬ್ಬಂದಿಗಳು ಇವತ್ತು ನಾವು ಸ್ವೀಪ್ ಕಾರ್ಯಕ್ರಮ ಅಂದರೆ ಮತದಾರ ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ನಮ್ಮ ಜವಾಬ್ದಾರಿ ಇದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಎಲ್ಲರ ಒಂದು ತಹಶೀಲ್ದಾರು ಅವರಿದ್ದಾರೆ, ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಸ್ವೀಪ್ ಬೈಕ್ ಜಾಥಾ ಮೂಲಕ ಜನರಿಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಮಾಧ್ಯಮದ ಮೂಲಕ ತಮ್ಮೆಲ್ಲರ ಮೂಲಕ ನಾನು ಜನರಲ್ಲಿ ಕೇಳ್ಕೊಳ್ಳೋದೇನಂತಂದರೆ 2024ರ ಚುನಾವಣೆಗೆ ತಮ್ಮ ಮತವನ್ನು ಕಡ್ಡಾಯವಾಗಿ ಚಲಾಯಿಸಿ ನಮಗೆ ಸಂವಿಧಾನಿಕವಾಗಿ ಕೊಟ್ಟಿರುವಂಥ ಹಕ್ಕು ಹಾಗೂ ಸಮಾಜಕ್ಕೆ ಇರುವಂತಹ ಜವಾಬ್ದಾರಿ ಕೂಡ ಇರೋದರಿಂದ ತಮ್ಮೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ತಾಲೂಕು ಆಡಳಿತ ಪರವಾಗಿ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ತೇನೆ. ಕಡ್ಡಾಯವಾಗಿ ತಾವು ಮತದಾನ ಮಾಡಬೇಕು ಅಂತ ಹೇಳಿ, ಮತದಾನ ಮಾಡಿ ನಮ್ಮ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಿ ಒಳ್ಳೆಯ ಒಂದು ಸರ್ಕಾರ ಮಾಡಲಿಕ್ಕೆ ನಾವೆಲ್ಲರೂ ಕಾರಣಭೂತರಾಗಿ ಆಗಬೇಕು ಅಂತೇಳಿ ನಾನು ಮನವಿ ಕೂಡ ಮಾಡ್ಕೊಳ್ತೀನಿ. ಧನ್ಯವಾದಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ಚುನಾವಣೆಯಲ್ಲಿ ಸ್ವೀಪ್ ಸಮಿತಿಯಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಸ್ವೀಪ್ ಸಮಿತಿ ತಾಲೂಕು ಅಧ್ಯಕ್ಷರಾಗಿರ್ತಾರೆ. ಆ ಸ್ವೀಪ್ ಸಮಿತಿ ಮುಖಾಂತರ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಒಟ್ಟಾರೆಯಾಗಿ ಪ್ರತಿಯೊಂದು ತಾಲೂಕು ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿಯನ್ನು ನಾವು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಅದೇ ಅಂಗವಾಗಿ ಇವತ್ತೊಂದು ಬೈಕ್ ರ್ಯಾಲಿ ನಾವು ಇವರು BO, CDP ಅವರು, ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲ ಸಾರ್ವಜನಿಕರು ಪಡ್ಕೊಂಡು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಅರಬಾವಿ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಜಾಗೃತಿ ಮೂಡಿಸುವಂಥದ್ದಾಗುತ್ತೆ. ಅವರು ಮತದಾನ ಮಾಡಲಿ, ಮೇ 7 ತಾರೀಕು ಮತದಾನ ಇದೆ. ಆ ಮತದಾನದಲ್ಲಿ ಅವರು ಭಾಗವಹಿಸಿ ಅವರು ಮತದಾನ ಮಾಡಬೇಕಂತ ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪರ್ಸೆಂಟೇಜ್ ಆಗಬೇಕು. ನಮಗೆ ಹೇಗಾದ 100% ಮತದಾನ ಯಾವತ್ತೂ ಆಗಲ್ಲ. ನಮಗೆಲ್ಲ ಗೊತ್ತಿದೆ 60, 70, 80 ಆಗುತ್ತೆ. ನಮಗೆ ಸ್ವೀಪ್ ಸಮಿತಿಯಿಂದ ನಾವು ಹೆಚ್ಚಿನ ಮತದಾನ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲ ಮತದಾರರಿಗೆ, ಅರಬಾವಿ ವಿಧಾನಸಭಾ ಎಲ್ಲ ಮತದಾರ ಬಾಂಧವರಲ್ಲಿ ನಮ್ಮ ವಿನಂತಿ ಏನಪ್ಪ ಅಂದ್ರೆ, ಮೇ 7 ತಾರೀಕು ಮತದಾನ ಇದೆ. ಅವತ್ತು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳ್ತಾ ನಾವು